ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಾಂಗಾಳ್ ವೈದ್ಯ ಸಾಹೇಬರು ಸುಮಾರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡು 8 ರಿಂದ 9 ತಿಂಗಳು ಕಳೆದಿವೆ. ಹಳೆಯಾಳು ಭಾಗದ ಜನತೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಈ ಭಾಗಕ್ಕೆ ಬಂದಿಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರು ಏನು ಹೇಳ್ತಾರೆ ಮಾಧ್ಯಮದ ಮುಖಾಂತರ ಕೇಳಿ ಸರ್. ನಾವೀಗ 7 ತಿಂಗಳ ಮುಗಿಸಿದ್ದೇವೆ ಮಂತ್ರಿಯಾಗಿ. ಎಲ್ಲ ಕಡೆ ಎಲ್ಲಿ ಅವಶ್ಯಕತೆ ಇದೆ ಅಥವಾ ಹೋಗಬೇಕಿತ್ತು, ಅಲ್ಲಿ ಕೆಲಸ ಆಗಬೇಕಿತ್ತು, ಅಲ್ಲಿ ಹೋಗಿದೆ. ಇಲ್ಲಿ 40 ವರ್ಷದಿಂದ ಡೊಯ್ಡಾ ಇರ್ಬೋದು, ಹಳಿಯಾಳ ಇರ್ಬೋದು, ದಾಂಡೇಲಿ ಇರ್ಬೋದು, ಯಾವುದೇ ಕೊರತೆ ಇಲ್ಲ. ಸಾಮಾನ್ಯ ಜನಕ್ಕೆ ಏನು ಮುಡಿಸ್ಬೇಕು, ಜನರ ಜೊತೆ ಹೇಗಿರಬೇಕು, ಜನಕ್ಕೆ ಏನು ಬೇಕು ಅದನ್ನು ಮುಡಿಸ್ತಾ ಇದ್ದಾರೆ. ಅವರು ಈಗೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನು ತೊಂದರೆ ಇಲ್ಲ ಅಂದರೆ ನಾನು ಸ್ವಲ್ಪ ಲೇಟಾಗಿ ಲಾಸ್ಟ್ ಬಂದಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನೋಡಿ, ಹಾಸ್ಟೆಲ್ ಬಂದಿದೆ, ಅವರೇ ತಂದಿದ್ದು 20 ಕೋಟಿ 22 ಕೋಟಿ, ಅಥವಾ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಥವಾ 5 ಗ್ಯಾರಂಟಿ ಇರ್ಬೋದು. ಈ ರಾಜ್ಯದಲ್ಲೇ ಇಷ್ಟು 100ಗೆ 100% ಆಗಿದ್ದು ಹಳಿಯಾಳ ದಾಂಡೇಲಿಲೇ. ಈಗ ಜೊಯ್ಡಾ ಹೋಗಬೇಕು, ಅಲ್ಲಿ ನೋಡಬೇಕು, ಮತ್ತು ಗೊತ್ತಿಲ್ಲದೆ ಹೇಳ್ಬಾರ್ದಲ್ಲ. ಆ ಥರ ಅಂದರೆ ಆ ರೀತಿಯಲ್ಲಿ ಕೆಲಸ ಆಗ್ತಾ ಇರುವಾಗ, ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಸವಲತ್ತು ಸಿಗ್ತಾ ಇರುವಾಗ ನಾವು ಬಂದು ಆದರೂ ಏನು ಮಾಡೋದಿದೆ? ನಾವು ಅಲ್ಲೇ ಇದ್ದರೂ ಇಲ್ಲಿ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ, ಸಿಗ್ತಾ ಇದೆ, ನಮ್ಮ ಸರ್ಕಾರದಿಂದ ಸಿಗ್ತಾ ಇದೆ. ದೇಶಪಾಂಡೆ ಸಾಹೇಬ್ರು ಮಾಡ್ತಾ ಇದ್ದಾರೆ. ನಾವು ಏನು ಬೇಕು ಅದಕ್ಕೆ ಪೂರಕವಾಗಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತಾಲೂಕಿಗೆ ಅಥವಾ ಇಡೀ ಜಿಲ್ಲೆಗೆ ಏನು ಬೇಕು ಪೂರಕವಾಗಿ ಮಾಡ್ತಾ ಇದ್ದೀವಿ. ಆದರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ತಾವು ಕಾಣಿಸ್ಕೊಳ್ತೇನೆ ಅನ್ನೋ ಒಂದು ಮಾತು. ಉತ್ತರ ಕನ್ನಡದಲ್ಲಿ ನಾನು ಇಲ್ಲಾದರೆ ಡಿಲ್ಲಾಗಿತ್ತು ನೀವು ಹೇಳೋದು. ಇದು ಈ ಪ್ರಶ್ನೆ ಲೋಕಸಭೆಗೆ ಈಗ ನಿಲ್ಲಬೇಕು ಅಂತ ಇದ್ದಾರೆ, ಅಥವಾ ಹಿಂದೆ ನಿಂತವ್ರ ಹತ್ರ ಕೇಳಿದ್ರೆ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗ ಇಲ್ಲಿ ತಮ್ಮ ಇಲಾಖೆಯ ಕಚೇರಿ ಇದೆ, ಸಿಬ್ಬಂದಿಗಳನ್ನೆಲ್ಲ ಅಲ್ಲಿ ಯಾವುದೇ ರೀತಿ ನಾವು ತಾಲೂಕಾ ವತಿಯಿಂದ ಭೇಟಿಯಾಗ್ಲಿಕ್ಕೆ ಹೋಗೋರು ಸಿರ್ಸಿಗೆ ಹೋಗ್ಬೇಕು. ಸಿರ್ಸಿಯಲ್ಲಿ ಅವರು ಹೇಳ್ತಾರೆ 3 ರಿಂದ 4 ತಾಲೂಕು ನಮ್ಗೆ ಚಾರ್ಜ್ ಇದಾವೆ ಅಂತೇಳಿ. ಇಲ್ಲಿ ಯಾವುದೇ ರೀತಿ ಸಿಬ್ಬಂದಿಗಳೆಲ್ಲ ಮತ್ತು ಆಫೀಸ್ ಓಪನ್ ಮಾಡೋಲ್ಲ. ಇದಕ್ಕೆ ತಾವು ಮುಂದಿನ ದಿನಗಳಲ್ಲಿ ಮುಂದಿನ ದಿನದಲ್ಲಿ ಸರಿ ಮಾಡುವಂಥ ಕೆಲಸ ಮಾಡ್ತಾರೆ.